ನಿನ್ನೆ ನಮ್ಮ ತಮ್ಮ ಕೆಲಸ ಸೂಟಿ ಮಾಡಿದ್ದಕ್ಕೆ ಚಂದಾಗಿ ದುಡ್ದೆ. ಇವತ್ತೇನ್ರಿ ನಮ್ದು ಹಣೆ ಬರ. ಮತ್ತು ಇವತ್ತು ಯಾರು ಸೂಟಿ ಮಾಡ್ಯಾರ ಅಂತ ಟ್ರಾನ್ಸ್ಪೋರ್ಟ್ ಹೋಗಿ ನೋಡಿದ್ರೆ ಉಗ್ರಗಾಮಿಗಳು ಎಲ್ಲರೂ ಬಂದು ನಿಂತ್ಕೊಂಡಿದ್ರು. ನಾನೇ ಲೇಟಾಗಿ ಬಂದಿದ್ದು. ಅವಾಗ ಅವ್ನು ನಮ್ಮ ಪೆದ್ದ ಏನಪ್ಪ ಈಗ ನಿನ್ನ ಕತೆ. ನಾನು ಇಟ್ಕೊಂಡ್ ಬಂದಿದ್ದೆಲ್ಲ ಆಸೆ ನುಚ್ಚು ನೂರಾಯ್ತ್ರಿ ಅಪ್ಪ. 3 ದಿನ ಮಳೆ ಹತ್ತಿದ್ದಕ್ಕೆ ಭಾಳ ಬೇಸರ ಆಗಿತ್ರಿ. ಇವತ್ತು ಮಳೆ ಎಲ್ಲ ಏನಿಲ್ಲ, ಚಂದಾಗಿ ಬಿಸಿಲು ಬಿದ್ದೈತೆ. ಮಳೆ ಏನ್ರ ಬಂತಪ್ಪ ಅಂದ್ರೆ ನಾನು ಯಾಕೆ ಬರ್ಬೇಕು? ನಾನು ಸೀತಾ, ನಾನು ನೆಗಡಿ ಬಾರೆ ಕಡೆ. ಈ ಪರಿಸ್ಥಿತಿ ನಮ್ಗಿರುತ್ತೆ. ಅದಕ್ಕೆ ಫಟಾಫಟ್ ಅಂತ ಲೋಡ್ ಮಾಡ್ಕೊಂಡು ಹೋಗ್ತೀನಿ. 3 ಗಾಡಿನೂ ಲೋಡ್ ಮಾಡ್ಕೊಂಡು ಕೊನೆಯದಾಗಿ ನನ್ನ ಗಾಡಿ ಒಂದೇ ಉಳಿದಿತ್ತು. ಅದಕ್ಕೆ ನಾನು ಲೋಡ್ ಮಾಡ್ಕೊಂಡು ಹೋಗ್ತೀನಿ ರೀ. ಫುಡ್ ಐಟಮ್ ಇದು 10 ಚೀಲ ಬಂದವು. ಯಾವ ಫುಡ್ ಅಂತ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ಕೊನೆಗೂ ಎಲ್ಲರ ಗಾಡಿ ಲೋಡ್ ಆಯಿತು. ಹಾಗೆ ಬಿಲ್ ಎಲ್ಲ ಕಲೆಕ್ಟ್ ಮಾಡಬೇಕಾಗಿತ್ತು. ಎಲ್ಲರೂ ಬಿಲ್ನ ಕಲೆಕ್ಟ್ ಮಾಡಿಕೊಂಡು ಸೀದಾ ಅನ್ಲೋಡ್ ಮಾಡಕ್ಕೆ ಬಂದ್ಬಿಡ್ತೀನಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಮಳೆ ಬರುತ್ತಂತ ಅನ್ಲೋಡ್ ಮಾಡಕ್ಕೆ ಬಂದ್ಬಿಡ್ತೀನಿ. ಬಂದು ನೋಡಿದ್ರೆ ಇನ್ನೂ ಅಂಗಡಿನೇ ಓಪನ್ ಆಗಿರಲಿಲ್ಲ. ಅರ್ಧ ಗಂಟೆ ಕೂತ್ಕೊಂಡ್ಮೇಲೆ ಮಾಲಕರು ಬಂದರು. ಇರೋದೇ 10 ಚೀಲ, ಅದನ್ನ ಅನ್ಲೋಡ್ ಮಾಡಿಕೊಂಡು ಸೀದಾ ಮನೆಗೆ ಹೊರಟು ಬಿಡ್ತೀನಿ. ಬರೋವಾಗ ಟೈಮ್ ನೋಡಿದ್ರೆ ಬರೋಬ್ಬರಿ 2 ಗಂಟೆ ಆಗಿತ್ತು ಮಧ್ಯಾಹ್ನದ್ದು. ಮನೆಗೆ ಬರೋದಷ್ಟೇ ತಡ. ಮತ್ತೆ ನಮ್ಮ ಬಾಸ್ಗೆ ಹೋಗಿ ಕರ್ಕೊಂಬರ್ಬೇಕು ಸ್ಕೂಲಿಂದ. ಅದಕ್ಕೆ ಹೊರಟಿದ್ದೀನಿ ಇವಾಗ. ಕರ್ಕೊಂಬರುವಾಗ ಕುರ್ಕುರೆ ಮತ್ತು ಕಿಂಡರ್ ಜಾಯ್ ಅಂತ ಟೋಕನ್ ಹಾಕಿದ್ರೆ ಅದನ್ನ ಕೊಡಿಸ್ಕೊಂಡು ಮನೆಗೆ ಕರ್ಕೊಂಬಂದೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.